ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ SSP ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ತುಂಬಾ ಜನಕ್ಕೆ ಇನ್ನ ಬಂದಿಲ್ಲ. ಸೊ ಕೆಲವೊಬ್ಬರಿಗೆ ಅವಾಗಲೇ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ ಏನೋ ಡೇಟ್ ಅನ್ನೋ ಒಂದು ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರು. ಇವಾಗ ಒಂದೊಂದೇ ಅಪ್ಡೇಟ್ ನೋಡ್ಕೊಂಡ್ ಬರೋಣಂತೆ. ಮೊದಲನೇದಾಗಿ OBC ಕ್ಯಾಂಡಿಡೇಟ್ಸ್ಗೆ ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ 5ನೇ ತಾರೀಕೇನೋ ಲಾಸ್ಟ್ ಡೇಟ್ ಇತ್ತು ಅವ್ರಿಗೆ. ಸೊ ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡ್ ಮಾಡಲ್ಲ. ಡೇಟ್ ಅನ್ನುವಂಥದ್ದು ಅವಾಗಲೇ ಕಂಪ್ಲೀಟ್ ಆಗೋಗಿದೆ, ಅದು ಓವರ್ ಕೂಡ ಆಗೋಗಿದೆ. 2 ಸತಿ ಇವಾಗಲೇ 2 ಸತಿ ಅಲ್ಲ 3 ಸತಿ ಇವಾಗಲೇ ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡೋದು ಅಸಾಧ್ಯ ಅಂತಾನೆ ಹೇಳ್ಬೋದು. ನಾನು ಅದಕ್ಕೆ ಹೇಳಿದೆ 5ನೇ ತಾರೀಕು ಒಳಗಡೆ ನಿಮ್ಗೆ ಪದೇ ಪದೇ ಹೇಳ್ತಿರುವಂಥದ್ದು ಅದಕ್ಕೇನೆ. 5ನೇ ತಾರೀಕು ಒಳಗಡೆ ಏನಿದೆ ಅದನ್ನೆಲ್ಲನೂ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಅಪ್ಲಿಕೇಶನ್ ಹಾಕುವಂಥದ್ದು ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೂ ಕೂಡ ಚಾನ್ಸಸ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಹೇಳ್ತಿದೆ. ಬಟ್ ನೀವು ಅಪ್ಲಿಕೇಶನ್ ಹಾಕೇ ಇಲ್ಲ. ಸೊ ಹಂಗಾಗಿನೇ ಈ ತರ ಆಯ್ತು. ಸೊ ಅದು ಬಿಟ್ಟು ಬೇರೆ ಒಂದು ಕ್ಯಾಂಡಿಡೇಟ್ಸ್ಗೆ 15ನೇ ತಾರೀಕು ಮತ್ತೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ 30ನೇ ತಾರೀಕು ತನಕ, ಇದೇ ತಿಂಗಳು 30ನೇ ತಾರೀಕು ತನಕ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ ಅಂತಾನೆ ಹೇಳ್ಬೋದು. ಸೊ 15ನೇ ತಾರೀಕು ಇನ್ನೇನು ಹತ್ರ ಬರ್ತಿದೆ. ಯಾರೆಲ್ಲ ಇನ್ನ ಅಪ್ಲೈ ಮಾಡಿಲ್ವೋ ದಯವಿಟ್ಟು ಹೋಗ್ಬಿಟ್ಟು ಅಪ್ಲೈ ಮಾಡಿ. ಇದಾದ್ಮೇಲೆ ನಿಮ್ಗೆ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಇವಾಗ ಅಪ್ಲೈ ಮಾಡೋದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ, ಓಕೆನಾ. ಸೊ ಎರಡನೇದಾಗಿ ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ಅಮೌಂಟ್ ಅನ್ನುವಂಥದ್ದು ಬರ್ತಿದೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂಡರ್ ನಲ್ಲಿ ನಿಮ್ಗೆ ಇಲ್ಲಿ ಅಮೌಂಟ್ ಅನ್ನುವಂಥದ್ದು ಸ್ಯಾಂಕ್ಷನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಒಂದ್ ವೇಳೆ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ನಲ್ಲಿ ನೀವು ಅಪ್ಲೈ ಮಾಡಿದ್ದೀರಾ ಅಂದ್ರೆ SC ST ಕ್ಯಾಂಡಿಡೇಟ್ಸ್ಗೆ ಅಮೌಂಟ್ ಅನ್ನು ಒಂದು ಸ್ಯಾಂಕ್ಷನ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಒಂದ್ಸತಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಒಂದ್ ವೇಳೆ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಉಳಿದಿರುವಂತ ಒಂದು ಕ್ಯಾಂಡಿಡೇಟ್ಸ್ಗೆ ಅಮೌಂಟ್ ಯಾವಾಗ ಬರುತ್ತೆ, ಇನ್ನ 2024-25ನೇ ಒಂದು ಸ್ಕಾಲರ್ಶಿಪ್ ಇರೋ ತುಂಬಾ ಜನಕ್ಕೆ ಬಂದಿಲ್ಲ. ಸೊ ಹಂಗಾಗಿ ಫಂಡಿಂಗ್ ರಿಲೀಸ್ ಆದ್ಮೇಲೆ ಬರೋದು, ಅದಕ್ಕಿಂತ ಮುಂಚೆ ಬರಲ್ಲ. DDO ಅಪ್ರೂವ್ ಆಟೋಮೆಟಿಕ್ ಆಗುತ್ತೆ. ಬಟ್ ವೆರಿಫಿಕೇಶನ್ ಅಪ್ಲಿಕೇಶನ್ ಆಗಿರ್ಬೇಕಾಗತ್ತೆ ಅಷ್ಟೇ. ಸೊ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ಮಾಡಿಸಿ. ಸೊ ನಾನು ಅದಕ್ಕೆ ಡೈಲಿ ಅಪ್ಡೇಟ್ ಕೊಡಕ್ಕೆ ಹೋಗ್ತಿಲ್ಲ, ಯಾಕಂದ್ರೆ ಅಪ್ಡೇಟ್ ಏನು ಇಲ್ಲ ಆಕ್ಚುಲಿ. ಸೊ ಹಂಗಾಗಿನೇ ಅಪ್ಡೇಟ್ ಕೊಟ್ರೆ ಕರೆಕ್ಟ್ ಕೊಡಬೇಕು. ಸೊ ಹಂಗಾಗಿನೇ ನಾನು ಅಪ್ಡೇಟ್ ಕೊಡಕ್ಕೆ ಹೋಗ್ತಿಲ್ಲ. ಬಟ್ ಇವಾಗ ಕೆಲವೊಬ್ರಿಗೆ ಸ್ಯಾಂಕ್ಷನ್ ಆಗ್ತಿದೆ ಅಂತ ಅಂದ್ರು. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಡು ನನಗೂ ಕೂಡ ಕನ್ಫರ್ಮೇಶನ್ ಕೊಡಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.